ರೆಕಾರ್ಡ್ ಆಗ್ತಿದೆಯಾ? ರೆಕಾರ್ಡ್ ಆಗ್ತಿದೆ. ಅವಾಗಿಂದ ಮಾತಾಡಿದ್ದೆಲ್ಲ ವೇಸ್ಟ್ ಆಗೋಯ್ತಲ್ಲ ಗುರು, ಗಂಟ್ಲು ಕಟ್ಕೊಂಡಿದ್ರು ಮಾತಾಡಿದೆ. ಈ ಗಾಡಿ ತೊಗೊಂಡು ಆಲ್ಮೋಸ್ಟು 1.5 ಇಯರ್ ಆಯ್ತಾ ಬಂತು. 9,000 ಕಿಲೋಮೀಟ್ರ್ ಓಡಿಸಿದ್ದೀನಿ ಈ ಗಾಡಿನ. ಬಟ್ ಎಲ್ಲೂ ಏನೂ ಪ್ರಾಬ್ಲಮ್ ಬಂದಿಲ್ಲ ಇದುವರೆಗೂ. ಸರ್ವೀಸ್ ಕಾಸ್ಟು ಹೇಳಬೇಕು ಅಂದರೆ ನಾನು ಆವ್ರೇಜು 1600 1500 ಬರುತ್ತೆ ನಾರ್ಮಲ್ ಜನರಲ್ ಸರ್ವಿಸ್, ಆಯಿಲ್ ಚೇಂಜು ಮತ್ತು ಜನರಲ್ ಚೆಕಪ್ಪು ಎಲ್ಲ ಸೇರಿ 1600 ಸಮಥಿಂಗ್ ಬರುತ್ತೆ. ನೆಕ್ಸ್ಟು ಬ್ರೇಕ್ ಪ್ಯಾಡ್ ಇನ್ನೂ ಇದುವರೆಗೂ ಚೇಂಜ್ ಮಾಡ್ಸೋಕೆ ಹೋಗಿಲ್ಲ. ಆ್ಯಕ್ಚುಲಿ ಓಡಿರೋದೇ 9,000 ಕಿಲೋಮೀಟ್ರು. ಚೇಂಜ್ ಮಾಡಬೇಡಿ ಅಂತ ಹೇಳಿದೆ, ಇನ್ನೂ ಚೇಂಜ್ ಮಾಡಿಲ್ಲ. ನಾನು ಯೂಸ್ ಮಾಡೋದು ಇಂಜಿನ್ ಬ್ರೇಕಿಂಗ್ ಜಾಸ್ತಿ ಯೂಸ್ ಮಾಡ್ತೀನಿ ಬ್ರೇಕಿಗಿಂತ. ಇಂಜಿನ್ ಬ್ರೇಕಿಂಗ್ ಅಂದರೆ ಗೇರಲ್ಲೇ ಕಂಟ್ರೋಲ್ ಮಾಡೋಕ್ಕೆ ನೋಡ್ತೀನಿ. ಗೇರು ಮತ್ತು ಬ್ರೇಕು ಎರಡೂ ಅಟ್ ಎ ಟೈಮ್ ಹಿಡಿದ್ರೆ ಆಲ್ಮೋಸ್ಟ್ ಎರಡರಿಂದನೂ ಕಂಟ್ರೋಲ್ ಆಗುತ್ತೆ. ಆವಾಗ ಬ್ರೇಕ್ ಪ್ಯಾಡ್ ಸವಿಯೋದು ಒಂಚೂರು ಕಮ್ಮಿ ಆಗುತ್ತೆ. ಇಂಜಿನ್ ಬ್ರೇಕ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಟಪ 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 ಅಂತ ಅಂದ್ಬಿಟ್ಟು ಗೇರ್ನ ರಿಡ್ಯೂಸ್ ಮಾಡ್ಕೊಂಬಂದ್ರೆ ಇಂಜಿನ್ ಹಾಳಾಗ್ಬಿಡುತ್ತೆ. ಆಲ್ಟರ್ನೇಟು ಬ್ರೇಕು ಮತ್ತು ಇಂಜಿನ್ ಬ್ರೇಕು ಎರಡೂ ಒಟ್ಟಿಗೆ ಪ್ಯಾರಲಲ್ಲಾಗಿ ಹಿಡಿದ್ರೆ ಒಂದು ರೇಂಜಿಗೆ ಬ್ರೇಕ್ ಪ್ಯಾಡ್ ಲೈಫು ಇನ್ಕ್ರೀಸ್ ಆಗುತ್ತೆ. ನನ್ನ ಪ್ರಕಾರ ರಾಯಲ್ ಎನ್ಫೀಲ್ಡ್ಗೆ ಹೋಗೋದ್ಕಿಂತ ಈ ಗಾಡಿ ಬೆಸ್ಟು. ಆಮೇಲೆ ಅವರೇಜು ಒಂದು 32 ಕಿಲೋಮೀಟ್ರ್ ಮೈಲೇಜ್ ಬರುತ್ತೆ. ನಾನು ಆಲ್ಮೋಸ್ಟು ಯೂಟ್ಯೂಬರ್ಸ್ ನೋಡಿರೋರೆಲ್ಲ ಇದರಿಂದ 40ವರೆಗೂ ಮೈಲೇಜು ಗೈನ್ ಮಾಡಿರೋದಿರೋದು, ಆಲ್ಮೋಸ್ಟ್ ಅಚೀವ್ ಮಾಡಿರೋದು ಇದ್ದಾರೆ. ಈ ಮೈಲೇಜು ನನಗೆ ಇದೆ 350cc 30 ಕಿಲೋಮೀಟ್ರ್ ಅಂದರೆ ಒನ್ ಆಫ್ ದ ಬೆಸ್ಟ್ ಅಷ್ಟೇ. ಇಂಜಿನು ರಿಫೈನ್ಡ್ ಆಗಿದೆ, ಅದರಲ್ಲಿ ಎರಡು ಮಾತೇ ಬೇಡ. ನಿಮಗೆ ಗೊತ್ತು ಹೋಂಡಾ ಇಂಜಿನ್ ಹೆಂಗಿರುತ್ತೆ ಅಂತ ಅಂದ್ಬಿಟ್ಟು. ಅದಲ್ದಿರೇ ಇದಕ್ಕೆ ಎಕ್ಸಾಕ್ಟ್ ಕಾಂಪಿಟೇಟ್ರ್ ಬಂದು ರಾಯಲ್ ಎನ್ಫೀಲ್ಡು ಕ್ಲಾಸಿಕ್ 350. ಅದ್ರದ್ದು ಸ್ಪೆಸಿಫಿಕೇಷನ್ಗೆ ಹೋದರೆ ಇದ್ರದ್ದು ಅದಕ್ಕಿಂತ ಜಾಸ್ತಿ ಎಲೆಕ್ಟ್ರಾನಿಕ್ಸು ಮತ್ತು ಅಲಾಯ್ ವೀಲು ಅದರಲ್ಲಿ ಬರೋಲ್ಲ. ಸ್ಪೋಕ್ ವೀಲ್ ಬರುತ್ತೆ. ಅಲಾಯ್ ವೀಲ್ ಬೇಕು ಅಂದರೆ ನೀವು ಕ್ಲಾಸಿಕ್ 350ಯಲ್ಲಿ ಎಕ್ಸ್ಟ್ರಾ ಪೇ ಮಾಡಬೇಕು. ಇದರಲ್ಲಿ ಹಂಗಿಲ್ಲ, ಅಲಾಯ್ ವೀಲು ಕಂಪ್ನಿ ಸೈಡಿಂದನೇ ಬರುತ್ತೆ. ಮತ್ತು ಟ್ರ್ಯಾಕ್ಷನ್ ಕಂಟ್ರೋಲು, ಸ್ಲಿಪ್ಪರ್ ಕ್ಲಚ್ಚು ಇವೆಲ್ಲ ಆ್ಯಡ್ ಆಗುತ್ತೆ. ಮತ್ತು ಬ್ಲೂಟೂತ್ ಕಂಟ್ರೋಲು ಇರುತ್ತೆ ಇದು ಗಾಡಿಗೆ. ಇನ್ನೇನು ಬೇಕು ಅದಕ್ಕಿಂತ. ನನ್ನ ಪ್ರಕಾರ ರಾಯಲ್ ಎನ್ಫೀಲ್ಡ್ ಕಂಪೇರ್ ಮಾಡಿದ್ರೆ ಇದ್ರದ್ದು ಅದಕ್ಕಿಂತ ಸರ್ವೀಸ್ ಕಾಸ್ಟ್ ಕಮ್ಮಿ. ವಿತ್ AMC ತೊಗೊಂಡ್ರೆ ನಿಮಗೆ ಬೆಸ್ಟು. ನೋಡಿ ನಿಮ್ಮಿಷ್ಟ, ನಾವೇನು ಹೇಳೋಕ್ಕಾಗಲ್ಲ. ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಅದೇ ತೊಗೋಬೋದು. ಆಲ್ಮೋಸ್ಟ್ 900 ಕಿಲೋಮೀಟ್ರ್ ಓಡಿಸಿದ್ರೆ 10,000 ಕಿಲೋಮೀಟ್ರ್ ಕಂಪ್ಲೀಟ್ ಆಗುತ್ತೆ ಈ ಗಾಡೀಲಿ. ಒನ್ ಆಫ್ ದ ಬೆಸ್ಟ್ ಗಾಡಿ ಗುರು 350 ಸೆಗ್ಮೆಂಟಲ್ಲಿ. ಅದು ಈ ವಿಂಟೇಜ್ ಆ್ಯಂಡ್ ರೆಟ್ರೋ ಇವೆರಡಕ್ಕೂ ಕಂಪೇರ್ ಮಾಡಿದ್ರೆ ಈ ಗಾಡಿ ಮಸ್ತಾಗಿದೆ. ಅದೇ ವಾಬ್ಲಿಂಗ್ ಅಂತಿದ್ರು, ಎರಡು ಹ್ಯಾಂಡ್ ಬಿಟ್ಟಿದ್ದೀನಿ, ಯಾವುದೇ ಓಬ್ಲಿಂಗ್ ಇಶ್ಯೂ ಇಲ್ಲ. ಹೋಗ್ತಾ ಬರ್ಬೋದು ಟೈರೆಲ್ಲ ಸೌದಾದ್ಮೇಲೆ. ಬಟ್ ಇವಾಗ ಯಾವುದೇ ವಾಬ್ಲಿಂಗ್ ಇಶ್ಯೂ ಇಲ್ಲ. ಗಾಡಿ ಈಸ್ ರನ್ನಿಂಗ್ ಬಟರ್ ಸ್ಮೂತ್. ನನ್ನ ಪ್ರಕಾರ ನೀವು ಈ ಗಾಡಿ ಚೂಸ್ ಮಾಡೋದು ಬೆಸ್ಟು. ಲೈಫಲ್ಲಿ ಒನ್ ಟೈಮ್ ಇನ್ವೆಸ್ಟ್ ಮಾಡ್ತೀರಾ ಇಂಥ ದೊಡ್ಡ ಗಾಡಿಗಳಿಗೆ, ಚೆನ್ನಾಗಿರೋದಕ್ಕೆ ಇನ್ವೆಸ್ಟ್ ಮಾಡಿ. ನಿಮಗೆ ಗೊತ್ತಿರೋ ಪ್ರಕಾರ ರಾಯಲ್ ಎನ್ಫೀಲ್ಡ್ ಒಂಥರ ಸ್ಕ್ಯಾಮ್ ಇದ್ದಂಗೆ. ಅವ್ರ ಸರ್ವೀಸ್ ನೋಡಿದ್ರೆ ನೀವು ಬೆಚ್ಚ ಬಿದ್ದೋಯ್ತೀರ. ನೋಡಿ ಆವರೇಜು 34 ಕಿಲೋಮೀಟ್ರ್ ತೋರಿಸ್ತಿದೆ. ನೀವು ಹೆಂಗೆ ಓಡಿಸಿದ್ರು ನೀವು 80-90 ಕಿಲೋಮೀಟ್ರ್ ಮೇಲೆ ಕ್ರೂಸ್ ಮಾಡ್ತೀರಾ ಅಂದರೆ ಮೈಲೇಜು ಡ್ರಾಪ್ ಆಗೇ ಆಗುತ್ತೆ. 80 ಒಳಗಡೆ ಒಂದು ರೇಂಜಿಗೆ ಒಂದು 4th ಗೇರ್ 5th ಗೇರ್ನ ಫೋರ್ತ್ ಗೇರಲ್ಲಿ ಮೇಂಟೈನ್ ಮಾಡ್ತೀರಾ ಅಂದರೆ ನಿಮ್ಗೆ ಆವ್ರೇಜು 34-35 ಹಂಗೆ ಬರುತ್ತೆ. ಅದ್ರ ಮೇಲೆ ಹೋಗ್ತೀರ ಅಂದರೆ ಮೈಲೇಜ್ ಡ್ರಾಪು 28
29 ಆ ಥರ ಕಮ್ಮಿ ಆಯ್ತಾ ಹೋಗ್ತಿರುತ್ತೆ. ನನ್ನ ಪ್ರಕಾರ ಇದು ಬೆಸ್ಟ್ ಗಾಡಿ ಗುರು. 350 ಸೆಗ್ಮೆಂಟಲ್ಲಿ ಇದುವರೆಗೂ ಯಾವುದೂ ಪ್ರಾಬ್ಲಮ್ ಬಂದಿಲ್ಲ. ನೆಕ್ಸ್ಟ್ ಸರ್ವಿಸ್ ಬಿಟ್ಟಾಗ ಮೋಸ್ಟ್ಲಿ ಬ್ರೇಕ್ ಪ್ಯಾಡ್ ಚೇಂಜ್ ಮಾಡಿಸ್ಲೇಬೇಕಾಗುತ್ತೆ. ಬಟ್ ಏನು ಕನ್ಫ್ಯೂಷನ್ ಅಂದರೆ ಈ ಗಾಡಿದು ಹಾರ್ನು ಮತ್ತು ಇಂಡಿಕೇಟ್ರು ಡಿಫ್ರೆಂಟಾಗಿ ಕೊಟ್ಟಿದ್ದಾರೆ. ನಾನು ನಿಂದಿರೋದು ಹಳೆ ಗಾಡಿ ಯೂನಿಕಾರ್ನು, ಅದು ನೋಡಿಸ್ಬೇಕಾದ್ರೆ ಹಾರನ್ನು ಕೆಳಗಡೆ ಇರುತ್ತೆ, ಇದಕ್ಕಾದರೆ ಮೇಲ್ಗಡೆ ಇದೆ. ಅವಾಗ ಕೈ ಕಾಲೆಲ್ಲ ಸಾರಿ ಈ ಬೆರಳು ಅವಾಗವಾಗ ಮೇಲೆ ಕೆಳಗಡೆ ಕನ್ಫ್ಯೂಸ್ ಆಗಿಬಿಡುತ್ತೆ. ಹಾರನ್ನು ಹೊಡಿಬೇಕಾದ್ರೆ ಇಂಡಿಕೇಟ್ರ್ ಹಾಕ್ಬೇಕಾಗುತ್ತೆ, ಇಂಡಿಕೇಟ್ರ್ ಹೊಡಿಬೇಕಾದ್ರೆ ಹಾರ್ನ್ ಹೊಡಿತಾ ಇರ್ತೀವಿ.